ನಮಸ್ಕಾರ. ಮನುಜ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಆದರೆ ಇಲ್ಲಿ ವಿದ್ಯಂಗೆ ಫುಲ್ಲು ಹೊಟ್ಟೆ ನೋವು, ಸೊಂಟ ನೋವು ಅಂತ ಬಡ್ಕೋತಾ ಇದ್ದಾಳೆ. ಯಾಕೆಂದರೆ ಕೆಳಗೆ ಬಿದ್ದಿದ್ದಲ್ವ, ಅದಕ್ಕೆ ಕಾಲಿಗೆ ಬೇರೆ ನೋವಾಗಿದೆ, ಫ್ರ್ಯಾಕ್ಚರ್ ಆಗಿದೆ. 4 ವಾರ ಎಲ್ಲೂ ಎದ್ದು ಓಡಾಡಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ. ಅದಕ್ಕೆ ವಿದ್ಯಾ ಇವಾಗ ಎದ್ದು ತಿರುಗಾಡಂಗಿಲ್ಲ. ಅಲ್ಲಿಂದ ಹೆಂಗೋ ಸ್ಟ್ರೆಚ್ಚರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಬಂದರು ಮನೆಗೆ ಕರ್ಕೊಂಡು ಬಂದರು. ಕಾರ್ ಮಾಡ್ಕೊಂಡು ಕರ್ಕೊಂಡು ಎಲ್ಲರೂ ಮನೆಗೆ ಬಂದರು. ಆದರೆ ಕಾರಿಂದ ಇಳಿಸ್ಬೇಕಾದ್ರೆ ಭದ್ರಾ ಫಸ್ಟೇ ಬಂದುಬಿಟ್ಟಿದ್ದ. ಅಷ್ಟು ಮಗುಗೇನು ಆಗಿಲ್ಲ ಅಂದ ತಕ್ಷಣವೇ ನನಗೆ ಏನೋ ಮಾನವತೆ ದೃಷ್ಟಿಯಿಂದ ಕರ್ಕೊಬಂದು ಅಡ್ಮಿಟ್ ಮಾಡಿದ್ದೀನಿ, ನನಗೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಅವನು ಹೊರಟು ಬಂದುಬಿಟ್ಟಿದ್ದ ಮನೆಗೆ. ಆಮೇಲೆ ಇಲ್ಲಿ ಬಂದಮೇಲೆ ಮನೆ ಹತ್ರ ಅಜ್ಜಿ ಹೋಗೋ ಎತ್ಕೊಂಡು ಬಾರೋ ಭದ್ರಾ ಅಂತ ಹೇಳ್ತು. ಅದಕ್ಕೆ ನಾನು ಹೋಗಮ್ಮಮ್ಮ ಅಂದ. ಇಲ್ಲ ಹೋಗೋ ಎತ್ಕೊಬರೋ, ಇನ್ನೇನು ನಾವು ಎತ್ಕೊಬರೋಕ್ಕಾಗುತ್ತೇನೋ, ಹೋಗೋ ಎತ್ಕೊಬರೋಕೆ ಅವಳಿಗೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ತು. ಹಂಗಾಗಿ ಎತ್ಕೊಬರೋಕ್ಕೆ ಹೋಗ್ತಾನೆ. ಡಾಕ್ಟ್ರ್ ಹೇಳ್ತಾರೆ ಇವತ್ತು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿ 4 ವಾರ ಆದಮೇಲೆ ಕರ್ಕೊಂಡು ಬನ್ನಿ, ಆರಾಮಾಗ್ತಾರೆ. ಅಲ್ಲಿವರೆಗೆ ಎಲ್ಲೂ ನಡೆಸಾಡಬೇಡಿ, ನಡೆದ್ರೆ ಮಾತ್ರ ಸರಿಯಾಗಲ್ಲ, ನಡೆದಲ್ಲೇ ಹೋದರೆ ನೀಟಾಗಿ ಕಾಲು ಕೂಡ್ಕೊಳ್ಳುತ್ತೆ ಫ್ರ್ಯಾಕ್ಚರ್ ಆಗಿರೋದು ಅಂತ ಹೇಳಿರ್ತಾರೆ. ಆಮೇಲೆ ಅದನ್ನು ಚಂಪಾ ಮತ್ತು ರತ್ನಿ ಮತ್ತು ಅಜ್ಜಿ ಕೇಳ್ಕೊಂಡು ಬಂದು ಹೊರಗಡೆ ಬಂದು ಹೇಳ್ತಾರೆ. ಭದ್ರಾ ಎಲ್ಲರೂ ಇರ್ತಾರೆ ಅಲ್ಲಿ, ಈ ರೀತಿ ಇದೆಯಂತೆ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಸರಿ ಅಂತ ಭದ್ರಾ ಹೊರಟು ಬಂದುಬಿಟ್ನ. ಆಮೇಲೆ ಇವರು ಡಿಸ್ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಕಾರ್ ನಿಲ್ಲಿಸ್ಕೊಂಡು ಭದ್ರಾ ಎತ್ಕೊಬರಾಗ ಅಂದಾಗ ಅವನು ಎತ್ಕೊಬರಲ್ಲ ಅಂತ ಕೊಸಾಡ್ತಿರ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಮ್ಮಮ್ಮ ಬೈದಿದ್ದಕ್ಕೆ ಹೋಗಿ ಎತ್ಕೊಂಡು ಬರ್ತಾನೆ. ಎತ್ಕೊಂಡು ಬಂದು ಈ ವೀಲ್ ಚೇರಲ್ಲಿ ಕೂರಿಸ್ಬಿಟ್ಟು ಅವ್ನ ಕೆಲಸ ಮುಗೀತು ಅಂದ್ಕೊಂಡು ಅವನು ಹೋಗಿ ಮಂಚದ ಮೇಲೆ ಕೂತ್ಕೋತಾನೆ. ಆಮೇಲೆ ಅಜ್ಜಿ ಯಾರಿರಬೇಕು ವಿದ್ಯಾ ಜೊತೆ ಅಂತ ಲೆಕ್ಕಾಚಾರ ಮಾಡ್ತಾಯಿರ್ತಾರೆ. ಆವಾಗ ರತ್ನಿ ನೀನಿರ್ತೀಯ ಅಂದಾಗ, ನಾನು 50 ಜನ ಗೌಡ್ರ ಮನೆಗೆ ಊಟಕ್ಕೆ ಬಂದ್ಬಿಟ್ಟವ್ರೆ, ನಾನು ಅಲ್ಲೋಗಿ ಅಡುಗೆ ಮಾಡಬೇಕು, ನಾನು ಹೆಂಗಿರೋಕ್ಕಾದತ್ತು ಹೇಳಿ ಅಂತ ರತ್ನಿ ಹೇಳ್ತಾಳೆ. ಮತ್ತು ಅವ್ರ ಅಪ್ಪನ ಕೇಳಿದ್ರೆ ಅವರಪ್ಪ ಹೇಳ್ತಾನೆ, ನಾನೀಗ ಒಳ್ಳೆಯವನಾಗಿ ಒಂಚೂರು ಕೆಲಸ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ಕೊಂಡು ಅನ್ನ ತಿನ್ನೋಣ, ಒಳ್ಳೆ ಮನುಷ್ಯನಾಗೋಣ ಅಂತಿದ್ದೀನಿ, ಈಗ ಉಳ್ಕೊಂಡ್ರೆ ನಂಗೆ ಕೆಲಸದ ಕಷ್ಟ ಆಗುತ್ತೆ ಅಂತಾನೆ. ಅವನು ಆಗಲ್ವಾ. ಆಮೇಲೆ ಈ ಕಡೆ ಚಂಪಾ ಮನೆ ಕೆಲಸ ಮಾಡಬೇಕು, ಮತ್ತು ಮೋಹನನು ಮನೆ ಕೆಲಸ ಮಾಡಬೇಕು. ಇವರಿಲ್ಲ ಅಂದರೆ ಅಲ್ಲಿ ಅಡುಗೆ ಮಾಡೋರಿಲ್ಲ. ಇನ್ನು ಈಶ್ವರಿ ಮಗಳು ಅವರು ಒಂದು ಇದರಲ್ಲಿದ್ದಾರೆ, ಸೆಡ್ಡಲ್ಲಿ. ಇನ್ನು ಸಾವಿತ್ರಿ ಮಗಳು ಅವರೇನು ಮಾಡಲ್ಲ. ಹೀಗಾಗಿ ನೋಡ್ಕೊಳ್ಳೋರು ಯಾರು ಅಂತ ಇವಾಗ ಚಿಂತೆ ಆಯಿತು. ಆಮೇಲೆ ಅಜ್ಜಿ ಹಂಗಂತೂ, ನಾನು ನೋಡ್ಕೊಳ್ಳೋಣ ಅಂದರೆ ನನ್ನ ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ದರೆ ಕೂರೋಕ್ಕಾಗಲ್ಲ, ನಾನು ಹೆಂಗೆ ನೋಡ್ಕೊಳಕ್ಕತ್ತೆ, ನನ್ನ ಕೈಲ ಹಾಕಲ್ಲ, ಅದು ಬೇಕಾದ್ರೆ ಬಂದು ಹೋಗ್ತೀನಿ ಅಂತ ಅಜ್ಜಿ ಹಂಗಂತು. ಓಕೆನಾ. ಆಮೇಲೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ, ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಹೋಗೋಣ ನಡೀರಿ ನೋಡೋಣಂತೆ ಅಂತೇಳಿ ಎಲ್ಲರೂ ಹೋಗ್ರೆ ನಿಮ್ಮ ಮನೆಗೆ ನೀವು ಹೋಗ್ರೆ ಅಂತ ಕಳಿಸ್ಬಿಡುತ್ತೆ ಅಜ್ಜಿ. ಎಲ್ಲರೂ ಕಳಿಸಿ ಅಜ್ಜಿನೂ ಹೊರ್ಟೋಗುತ್ತೆ. ಇನ್ನು ನೋಡ್ಕೊಳ್ಳೋರು ಯಾರು ಅಂತ ಆಯಿತು. ಈಸಿ ಚೇರ್ ಮೇಲೆ ಕೂತಿರ್ತಾಳೆ, ನೋಡ್ಕೊಳ್ಳೋರು ಯಾರು ಅಂತ. ಮನೆ ಭದ್ರನೇ ನೋಡ್ಕೋಬೇಕಾಗುತ್ತೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಹೊರ್ಟೋಯ್ತಾರೆ. ಅವಳು ಇದು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಟಿಫೈ ಮೇಲೆ ಕಾಲಿಡ್ಕೊಂಡು ಕಾಲಿಗೆ ಔಷಧಿ ಹಚ್ಚುತ್ತಾ ಇರ್ತಾಳೆ. ಆ ಟೈಮಿಗೆ ಭದ್ರಾ ಅಲ್ಲೇ ಬಂದು ಕೂತಿರ್ತಾನೆ. ಅವನಿಗೆ ಇವಳು ಅಯ್ಯವ್ವ ಅಂತ ಬಡ್ಕೊಂಡಿದ್ದು ಕೇಳಿಸುತ್ತೆ. ಆ ತಕ್ಷಣ ಏನಾಯ್ತಮ್ಮಿ ಅಂತ ಎದ್ದು ಹೋಗ್ತಾನೆ. ನೋವ್ತಾ ಇದೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಬೇಗ ನೋವಿಗೆಲ್ಲ ಮುಲಾಮು ಹಚ್ಚಿ ಆಮೇಲೆ ಊಟ ಎಲ್ಲ ತಂದು ಅಡುಗೆ ಮಾಡಿ ಊಟ ತಂದು ಅವಳಿಗೆ ತಿನ್ನು ಅಂತ ಕೊಡ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಊಟ ತಿಂತಾಳೆ. ತಿಂದಾದಮೇಲೆ ಈ ಅಜ್ಜಿ ಮನೆಗೆ ಹೋಗುತ್ತೆ. ಎಲ್ಲರೂ ಮನೆಗೆ ಹೋಗಿರ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಗೋವಿಂದ ಇಬ್ಬರು ಬರ್ತಾರೆ ಮನೆ ಒಳಗೆ. ಅದೇನೋ ಎಲೆಕ್ಷನ್ ಡ್ಯೂಟಿ ಅಂತ ಹೋಗಿರ್ತಾರೆ.
ಮನೆಗೆ ಬರ್ತಾರೆ. ಆವಾಗ ಓ ಬಂದ್ರೇನಪ್ಪ ಇಬ್ಬರು ಅಣ್ಣ ತಮ್ಮ, ಅಯ್ಯೋ ದೇವರೇ ಬೆಳಗಿಂದ ಬರೀ ಅಪಶಕನಗಳಯ್ಯ, ಒಂದಾರು ಒಳ್ಳೇದಾಗಲಿಲ್ಲ, ಬೆಳಗಿಂದ ಬರೀ ಇದೇ ಆಯಿತು ಅಂತ ವಟ ವಟ ಅಂತಿದ್ದೆ ಅಜ್ಜಿ. ಆವಾಗ ಗೋವಿಂದ ಕೇಳ್ತಾನೆ, ಏನಾಯ್ತವ ಅಂಥದ್ದು ಅಂತ. ಅಯ್ಯೋ ಬಿಡಪ್ಪ, ಬೆಳಗಿಂದ ಸಾಕಾಗೋಯ್ತು ಅತ್ಲಗೆ ಅಂತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.